ಲೋಕಸಭೆಯಲ್ಲಿ ಯುಪಿಎ ವರ್ಸಸ್ ಎನ್ಡಿಎ ಸಂಘರ್ಷ. ಯುಪಿಎ ವೈಫಲ್ಯಗಳ ಕೆದಕಿದ ಬಿಜೆಪಿ ವಿರುದ್ಧ ನರವಾಣೆ ಅಸ್ತ್ರ ಪ್ರಯೋಗಿಸಿದ ಹೇಗೆ ರಾಹುಲ್ ಗಾಂಧಿ. ನರವಾಣೆ ಆತ್ಮಚರಿತ್ರೆ ಅಂಶಗಳ ಮೇಲೆ ಕೇಂದ್ರ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದು ಹೇಗೆ. ಕೊನೆಗೆ ಕೇಸರಿ ಪಾಳಯದ ತಿರುಗೇಟು ಹೇಗಿತ್ತು ತೋರಿಸ್ತೀವಿ ನೋಡಿ. 10 साल तक देश के युवाओं को दिशाहीन कर दिए थे। 10 साल तक देश के युवाओं को जागृत करने के लिए प्रयास ही नहीं हुआ था। 10 ವರ್ಷಗಳ ಕಾಲ ನೀವು ಮಾಡಿದ್ದೇನು? 10 ವರ್ಷಗಳ ಕಾಲ ನೀವೇನೂ ಮಾಡಿಲ್ಲ. 10 ವರ್ಷಗಳ ಕಾಲ ಯುವಕರನ್ನ ಎಚ್ಚರಿಸಲೇ ಇಲ್ಲ. ಆದ್ರೆ ಈಗ ಪ್ರಧಾನಿ ಮೋದಿ ಅವರಿಂದ ಯುವ ಭಾರತ ನಿರ್ಮಾಣವಾಗಿದೆ. ಇದೇ ಮಾತು ಲೋಕಸಭೆಗೆ ಬೆಂಕಿ ಹಚ್ಚಿದೆ. ಸಂಸದ ತೇಜಸ್ವಿ ಸೂರ್ಯ ಹೇಳಿರೋ ಇದೇ ಮಾತು ಲೋಕಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಇದೇ ಮಾತು ಯುಪಿಎ ಮತ್ತು ಎನ್ಡಿಎ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಇದೇ ಮಾತು ಹಳೆಯ ವಿಚಾರವೊಂದನ್ನ ಕೆದಕಿದೆ. ಚೀನಾ ಮತ್ತು ಭಾರತದ ನಡುವೆ ಇದ್ದ ವಿವಾದವನ್ನು ಮತ್ತೆ ಚರ್ಚೆಗೆ ಬರೋ ಹಾಗೆ ಮಾಡಿದೆ. ಒಟ್ಟಿನಲ್ಲಿ ಈ ವಿಚಾರಕ್ಕೆ ತಕ್ಕಂತೆ ಲೋಕಸಭೆಯಲ್ಲಿ ಶುರುವಾಗಿದ್ದು ಬೆಂಕಿ ಬಿರುಗಾಳಿ ಮಾತ್ರ. ಲೋಕಸಭೆಯಲ್ಲಿ ಯುಪಿಎ ವರ್ಸಸ್ ಎನ್ಡಿಎ ತೀವ್ರ ಜಟಾಪಟಿ, ಬೆಂಕಿ ಬಿರುಗಾಳಿ. ಯುಪಿಎ ಕೆಣಕಿದ ಕೇಸರಿ ವಿರುದ್ಧ ನರವಾಣೆ ಅಸ್ತ್ರ, ಬಿಜೆಪಿ ಪ್ರತ್ಯಾಸ್ತ್ರ. ಕೋಲಾಹಲ ಸಂಸತ್ನಲ್ಲಿ ಸೋಮವಾರವೇ ಭಾರೀ ಕೋಲಾಹಲ. ಆ ಕೋಲಾಹಲಕ್ಕೆ ಕಾರಣವಾಗಿದ್ದು ಅದೊಂದು ಮಾತು, ಅದೊಂದು ಪ್ರಸ್ತಾಪ. ಆ ಪ್ರಸ್ತಾಪ ಮಾಡಿದ್ದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಆದರೆ ಈ ಪ್ರಸ್ತಾಪಕ್ಕೆ ಮೊದಲು ಬುನಾದಿ ಹಾಕಿದ್ದು ಸಂಸದ ತೇಜಸ್ವಿ ಸೂರ್ಯ. ಹೌದು, ಸೋಮವಾರ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಸಂಬಂಧಿಸಿದಂತೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಕೈಗೆತ್ತಿಕೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ ಯುಪಿಎ ಅವಧಿಯಲ್ಲಿ ಆದ ಸರ್ಕಾರದ ವೈಫಲ್ಯಗಳನ್ನು ಟೀಕಿಸಿದ್ರು. ಆ ಟೈಮಿನಲ್ಲಿ ರಾಷ್ಟ್ರಪತಿಗಳ ಭಾಷಣ ಆಧರಿಸಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ನಾಯಕರಿಗೆ ನೇರ ಸವಾಲು ಹಾಕಿದ್ರು. ಕನ್ನಡದ ಕವಿತೆ ಓದಿ ಕಾಂಗ್ರೆಸ್ಗೆ ಠಕ್ಕರ್. ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾಂಗ್ರೆಸ್ಗೆ ಸವಾಲು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ಗೆ ಸಾಲು ಸವಾಲು ಹಾಕಿದ್ರು. ಕಾಂಗ್ರೆಸ್ ಕಾಲದಲ್ಲಿದ್ದ ನಿರುದ್ಯೋಗ, ಅಭದ್ರತೆ, ಅಸ್ಥಿರ ಆರ್ಥಿಕತೆ, ದುರಾಡಳಿತ, ಭ್ರಷ್ಟಾಚಾರವನ್ನು ಪ್ರಶ್ನಿಸಿದ್ರು. ಕಾಂಗ್ರೆಸ್ನ ದೇಶಭಕ್ತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಇಷ್ಟೇ ಅಲ್ಲದೆ ಕನ್ನಡ ಕವಿತೆ ಓದೋದರ ಮೂಲಕ ಕಾಂಗ್ರೆಸ್ಗೆ ಠಕ್ಕರ್ ಕೊಟ್ರು. ಕವಿನೇ ಬೋಲಾ ಹೈ, 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರೆ. 10 साल तक देश के युवाओं को दिशाहीन कर दिए थे। 10 साल तक देश के युवाओं को जागृत करने के लिए प्रयास ही नहीं हुआ था। पहली बार नरेंद्र मोदी जी के नेतृत्व में आज देश के युवा जाग चुके हैं। आज देश के युवा नए भारत बनाने का संकल्प कर चुके हैं. ಯುಪಿಎ ಅವಧಿಯಲ್ಲಿ ಏನೂ ಆಗಿಲ್ಲ ಅನ್ನೋದೇ ತೇಜಸ್ವಿ ಆರೋಪ. ಯುವ ಜನರನ್ನು ಎಚ್ಚರಗೊಳಿಸಲು ಮೋದಿಯೇ ಬರಬೇಕಾಯಿತು ಅನ್ನೋದೇ ತೇಜಸ್ವಿ ವಾದ. ಈ ವಾದ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನು ಕೆರಳಿಸಿದೆ. ತೇಜಸ್ವಿ ಸೂರ್ಯ ಮಾತನಾಡಿದ ನಂತರ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ ಒಂದು ಪುಸ್ತಕವನ್ನು ಉಲ್ಲೇಖಿಸಿ ಕೇಸರಿ ಪಾಳಯಕ್ಕೆ ಟಾಂಗ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದು ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದ ನರವಾಣೆ ಅವರ ಪುಸ್ತಕ. ಇದೇ ನೋಡಿ ಆ ಪುಸ್ತಕ. ಇದೇ ಪುಸ್ತಕವನ್ನ ಉಲ್ಲೇಖಿಸಿ ಬಿಜೆಪಿಗೆ ಟಾಂಗ್ ನೀಡಿದ್ರು ರಾಹುಲ್ ಗಾಂಧಿ. ಇದೇ ಪುಸ್ತಕದಲ್ಲಿ 2020ರ ಭಾರತ ಚೀನಾ ಗಡಿ ಘರ್ಷಣೆಯ ಸಮಯದಲ್ಲಿನ ಮಹತ್ವದ ಅಂಶಗಳಿವೆ. ಚೀನಾ ಆಕ್ರಮಣ ಉಪಟಳವು ಅದರಲ್ಲಿದೆ. ಆ ಟೈಮಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು ಅನ್ನೋದರ ಬಗ್ಗೆ ಬರೆಯಲಾಗಿದೆ ಅಂತಂದ್ರು. ಅದರಲ್ಲಿ ತುಂಬಾ ಮುಖ್ಯವಾಗಿರೋದು ಅಂದ್ರೆ ಡೋಕ್ಲಾಂ ವಿವಾದ. ಡೋಕ್ಲಾಂ ಸಂಘರ್ಷದ ವೇಳೆ ಗಡಿಗೆ ಚೀನಾದ 4 ಯುದ್ಧ ಟ್ಯಾಂಕ್.
2020ರ ಭಾರತ ಚೀನಾ ಗಡಿ ಘರ್ಷಣೆಯ ಸಮಯದಲ್ಲಿ ಭಾರತದ ಗಡಿಗೆ 4 ಯುದ್ಧ ಟ್ಯಾಂಕ್ಗಳು ಬಂದಿದ್ವಂತೆ. ಅದು ಕೂಡ ಚೀನಾದ ಯುದ್ಧ ಟ್ಯಾಂಕ್ಗಳಂತೆ. ಆ ಟೈಮಿನಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೋತು ಅನ್ನೋದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನರವಾಣೆ ಪುಸ್ತಕದಲ್ಲಿದೆ ಅಂದ್ರು ರಾಹುಲ್ ಗಾಂಧಿ. ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ದೇಶಭಕ್ತಿ ಬಿಜೆಪಿಗರಿಂದ ಕಲಿಬೇಕಿಲ್ಲ ಅಂತ ತೇಜಸ್ವಿ ಸೂರ್ಯಗೆ ಟಾಂಗ್ ಕೊಟ್ರು. And this is from the memoir of Army Chief Naravane. And I'd like you to listen nicely. You will understand exactly who is patriotic, who is not. It'll take a little while. So this is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book. ಬಿಡುಗಡೆಯಾಗದ ಪುಸ್ತಕ, ರಾಜನಾಥ್ ಸಿಂಗ್ ಆಕ್ಷೇಪ. ನರವಾಣೆ ಆತ್ಮಚರಿತ್ರೆ ಪ್ರಸ್ತಾಪಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ನರವಾಣೆ ಅವರ ಪುಸ್ತಕ ರಿಲೀಸ್ ಆಗಿಲ್ಲ. ಬಿಡುಗಡೆಯೇ ಆಗದ ಪುಸ್ತಕ ಆಗಿಟ್ಕೊಂಡು ಆರೋಪ ಸರಿಯಲ್ಲ ಅಂತ ಕಿಡಿಕಾರಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ, ಇದು 100% ಅಧಿಕೃತ ದಾಖಲೆ. ರಾಜನಾಥ್ ಸಿಂಗ್ ಹೆಸರಿರುವ ಕಾರಣಕ್ಕೆ ವಿರೋಧ ಮಾಡ್ತಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡಿದ್ರು. क्या वह पुस्तक प्रकाशित हुई है जिसमें यह सब सारी बातें उन्होंने लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. Sir, दीजिए. So this is 100% authentic. 100% authentic. के माध्यम से ये पूछना चाहता हूं लीडर अपोजिशन से, जिस पुस्तक Sir, Rajnath Singh is getting exercise because his name is going to be spoken just now. प्रकाशित हुई है या नहीं हुई है, केवल मैं एक प्रश्न का जवाब इनसे चाहता हूं अध्यक्ष. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ವೇಳೆ ರಾಜನಾಥ್ ಸಿಂಗ್ ಪರವಾಗಿ ಬ್ಯಾಟ್ ಮಾಡಿದ್ರು. ಅಧ್ಯಕ್ಷರೇ, ಅದು ನರವಾಣೆ ಬರೆದಿದ್ದಲ್ಲ, ಕೇವಲ ಮ್ಯಾಗಝೀನ್. ನರವಾಣೆ ಬರೆದಿರೋದು ಅನ್ನೋದಕ್ಕೆ ಏನಿದೆ ಸಾಕ್ಷಿ? ನರವಾಣೆ ಪುಸ್ತಕ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟ ರಾಹುಲ್ ಗಾಂಧಿ, ನರವಾಣೆ ಆತ್ಮಚರಿತ್ರೆ ಬಿಡುಗಡೆ ಮಾಡುವುದಕ್ಕೆ ಬಿಜೆಪಿ ಬಿಟ್ಟಿಲ್ಲ, ಬಿಜೆಪಿ ಹುನ್ನಾರದ ಬಗ್ಗೆಯೂ ಬರೆಯಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. वो मैगजीन की रिपोर्ट है, नरवणे जी ने नहीं कहा, इतना बोल दे. एक बार रिकॉर्ड पर बोले कि नरवणे ने नहीं कहा है. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें. नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे. मैगजीन तो कुछ भी लिख सकता है. ऑथेंटिक है. इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है. इसमें सब लिखा है. और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है. ಒಟ್ಟಲ್ಲಿ ರಾಹುಲ್ ಗಾಂಧಿ ಅಪ್ರಕಟಿತ ಪುಸ್ತಕವನ್ನು ಉಲ್ಲೇಖ ಮಾಡಿದ್ದಕ್ಕೆ ಕೋಲಾಹಲ ಉಂಟಾಗಿದ್ದು ಸದನವನ್ನೇ ಮುಂದೂಡಬೇಕಾಯಿತು. ಮಂಗಳವಾರ ಕೂಡ ಇದೇ ಚರ್ಚೆ ಕಾವೇರೋ ಸಾಧ್ಯತೆ ಇದೆ.